So Jai Hind friends, so welcome to the Reasoning Specialist YouTube ಚಾನೆಲ್. ಓಕೆ, ಸೊ ಈ ಒಂದು ಚಾನೆಲ್ ಮುಖಾಂತರ ನಾನು ಮಾಡ್ತಾ ಇರುವಂತ ಒಂದು ಟಾರ್ಗೆಟ್ SSCG. ಓಕೆ, ಸೊ ಈ 2025ನೇ ಸಾಲಿನ ಫೆಬ್ರವರಿ 4ನೇ ತಾರೀಕಿಂದ ಏನು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ, ಆ ಎಕ್ಸಾಮ್ಸ್ ಅನ್ನು ಒಂದು ಟಾರ್ಗೆಟ್ ಆಗಿ ಇಟ್ಟುಕೊಂಡು ಸೊ ನಾನು ಮಾಡ್ತಾ ಇರುವಂತ ಒಂದು ಪ್ರಯತ್ನದಲ್ಲಿ ಇದು ಒಂದು 60ನೇ ವಿಡಿಯೋ ಆಗ್ತಾ ಇದೆ. ಓಕೆ, ಈ 60ನೇ ವಿಡಿಯೋದಲ್ಲಿ ನಾವೇನಪ್ಪಾ ಅಂದ್ರೆ ಸೊ ಶಿಫ್ಟ್ 3ನೇ ತಾರೀಕು ಮೀನ್ಸ್ 3ನೇ ಶಿಫ್ಟ್ 28 ನೋಡ್ರಿ, 28/2/2024ಕ್ಕೆ ಒಂದು ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿದೆ. ಓಕೆ, ಹಾಗಾದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ಕ್ವಶನ್ಸ್ ಇದ್ದಾರೆ ನೋಡೋಣ. ಓಕೆ, ಸೊ ಪ್ರಸ್ತುತವಾಗಿ ನಾ ಏನ್ ಮಾಡಿದೀನಿ ಅಂತಂದ್ರೆ ಈಗ 10 ಕ್ವಶನ್ಸ್ ಪ್ರತಿಯೊಂದು ವಿಡಿಯೋದಲ್ಲಿ 10 ಕ್ವಶನ್ಸ್ಗಳನ್ನ ಬಿಡಿಸ್ತಿದ್ದೆ. ಸೊ ಇನ್ನು ಮುಂದೆ ಸ್ವಲ್ಪ ಏನಪ್ಪ ಅಂದ್ರೆ ಇನ್ನೊಂದು 3-4 ವಿಡಿಯೋಸ್ ಆದ್ಮೇಲೆ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಪೂರ್ತಿ ಒಂದು ಶಿಫ್ಟ್ ಅಂತಂದ್ರೆ 20 ಕ್ವಶನ್ಗಳನ್ನು ಕೂಡ ನಾನು ನಿಮಗೆ ಬಿಡಿಸ್ಕೊಡ್ತೀನಿ. ಯಾಕಂದ್ರೆ ಎಕ್ಸಾಮ್ಗಳ ಹತ್ರ ಬಂದಿರೋದ್ರಿಂದ ಸೊ ನನಗೆ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಏನಾಯ್ತಂದ್ರೆ ಸೊ ಎಲ್ಲ 20 ಕ್ವಶನ್ಸ್ ಅನ್ನ ಒಂದೇ ವಿಡಿಯೋದಲ್ಲಿ ಮಾಡಿ ಅಂತ ಹೇಳ್ತಿದ್ರೆ. ಸೊ ಹಾಗಾಗಿ ಒಂದೇ ವಿಡಿಯೋದಲ್ಲಿನೇ ನಿಮಗೆ 20 ಕ್ವಶನ್ಗಳನ್ನು ಕೂಡ ಮಾಡ್ತೀನಿ. ಬಟ್ ನೀವೇನಪ್ಪಾ ಅಂದ್ರೆ ಅದನ್ನ ಪೂರ್ತಿಯಾಗಿ ನೋಡಿದ್ರೆ ಸೊ ನಿಮಗೂ ಕೂಡ ಅನುಕೂಲ ಆಗ್ತದೆ. ಸೊ ನೀವು ಅರ್ಧಂಬರ್ಧ ನೋಡಿ, ಸೊ ಯಾವತ್ತೂ ಕೂಡ ನೋಡ್ರಿ, ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದಕ್ಕಾಗಿನೇ ಒಂದು ಕತೆ ಇದೆ. ಸೊ ಆ ಕಥೆಯನ್ನ ನಾನು ನಿಮ್ಗೆ ಏನಪ್ಪಾ ಅಂದ್ರೆ ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ ಅಂತ. ಓಕೆ, ಏನಪ್ಪಾ ಅಂದ್ರೆ ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್. ಓಕೆ, ಈ ಹಾಫ್ ನಾಲೆಜ್ ಅನ್ನೋದೇನಪ್ಪ ಅಂದ್ರೆ ವೆರಿ ಡೇಂಜರಸ್ ಅನ್ನೋದಕ್ಕೆ ಒಂದು ಕಥೆ ಐತಿ. ಆ ಕಥೆಯನ್ನ ನಿಮ್ಗೆ ಮುಂದಿನ ವಿಡಿಯೋದೊಳಗೆ ನಾ ಡೆಫಿನೆಟ್ಲಿ ಹೇಳ್ತೀನಿ ಅಂತ. ಓಕೆ, ಸೊ ನೋಡ್ರಿ, ಈಗಿಲ್ಲಿ ಈ ಪ್ರಶ್ನೆ ಒಂದು ಬಾರ್ಮಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನೋಡಿ. ಓಕೆ, ಇಲ್ಲಿ ಏನ್ ಕೊಟ್ಟಾರ, 8*4 ನೋಡ್ರಿ, 8*4 ದೆನ್ ಆಟ್ 6#3 ಎಷ್ಟಾಗಬೇಕು ಅಂತಾರ, 195 ಆಗ್ಬೇಕಂತಾರ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು ಜಸ್ಟ್ ಹಾಗಾದ್ರೆ ನೋಡ್ರಿ, ಇಲ್ಲಿ ಯಾವುದೇ ರೀತಿ ಭಾಗಾಕಾರವನ್ನು ಮಾಡಿ ಗುಣಾಕಾರ, ಓಕೆ, ಸೊ ಇಲ್ಲಿ ಗುಣಾಕಾರವನ್ನು ಮಾಡಿ ನೋಡ್ರಿ ಫಸ್ಟ್. ಯಾಕಂದ್ರೆ ದೊಡ್ಡ ಇಲ್ಲಿ ಸಿಂಗಲ್ ಡಿಜಿಟ್ ಇದ್ದು ಬಟ್ ಏನಾಗೈತಿ 3 ಡಿಜಿಟ್ದಾಗ ಸಂಖ್ಯೆ ಇರೋದ್ರಿಂದ ಸೊ ಗುಣಾಕಾರನ ಆಗ್ಬಿಡ್ಬೋದು ಅಂತ ಅನ್ಕೋತೀನಿ. ಸೊ ಏನಪ್ಪಾ ಅಂದ್ರೆ ಇಲ್ಲಿ ಗುಣಾಕಾರ ಹಾಕಿದ್ರೆ 8×4 32 ಆಗ್ತದೆ. ಓಕೆ, ದೆನ್ 32ಅನ್ನ 6 ಮಾಡಿದಾಗ ಸೊ ದೆನ್ 6 12, 6 18, 182, 6 12, 6 18, 9. ಓಕೆ, 192 ಆಗ್ತದ. ಓಕೆ ಓಕೆ, ಮುಂದೆ ನೋಡ್ರಿ ಇಲ್ಲಿ +3 ಇರೋದ್ರಿಂದ ಸೊ 3 ಇರೋದ್ರಿಂದ +3 ಮಾಡಿದ್ರೆ 195 ಬರ್ತಾ ಇದೆ. ಹಾಗಾದ್ರೆ ಎಸ್. ಓಕೆ, ಸೊ ಹಾಗಾದ್ರೆ ಸೊ ಏನಪ್ಪಾ ಅಂದ್ರೆ ಇಲ್ಲಿ ಗುಣ್ಲೆ, ಇದು ಕೂಡ ಗುಣಾಕಾರ, ಇದು ಪ್ಲಸ್ ಮಾಡಿದ್ರೆ 8, 4, 6, 3. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ 8×4 32, 32 6 192, 192 ಪ್ಲಸ್ 3 ಏನಾಗತ್ತೆ 195 ಆದ್ರೆ ದೆನ್ ಹಾಗಾದ್ರೆ ನಮಗೇನೈತಿ ಕ್ವಶನ್ ನೋಡ್ರಿ, ದ ಎಂಡ್ ಏನಿದೆ ಕ್ವಶನ್ 7 ಇಂಟು. ಓಕೆ, ಯಾಕಂದ್ರೆ ಸ್ಟಾರ್ ಅಂದ್ರ ಇಂಟು ಬಂತು, 3 ಹಾಕಿದ್ರಿ, ಆಟ್ ಅಂದ್ರೂ ಕೂಡ ಇಂಟು ಬರ್ತಾ ಇದೆ. ಸೊ ದೆನ್ 4 ಪ್ಲಸ್ ಎಷ್ಟಾಗಬೇಕು 15 ಆಗಿದ್ರೆ. ಓಕೆ, 7 3 ಎಷ್ಟು 21, 21 4 84. ಓಕೆ, ಸೊ 84 ಪ್ಲಸ್ 15 89, 1 10 99. ಓಕೆ, ಹಾಗಾದ್ರೆ 99 ನೋಡ್ರಿ, ಎಸ್ ನೋಡ್ರಿ, ದ ಫಸ್ಟ್ ಆಪ್ಷನ್ ಏನೈತಿ 99 ಇದೆ. ಹಾಗಾದ್ರೆ ದ ಆಪ್ಷನ್ 99 ಇಸ್ ದ ರೈಟ್ ಆನ್ಸರ್. ಓಕೆ, ನೋಡ್ರಿ, ಈ ರೀತಿ ನಿಮ್ಗೆ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಬರಬೇಕು. ಓಕೆ, ಸೊ ಮುಂದಿನ ಪ್ರಶ್ನೆಯಲ್ಲಿ ಒಂದು ಸರಣಿ ಇದೆ ನೋಡ್ರಿ. ಓಕೆ, ಈ ಸರಣಿಯಲ್ಲಿ ಜಸ್ಟ್ ಚೆಕ್ ಮಾಡಿ ದ ಡಿಫರೆನ್ಸ್ ಬಿಟ್ವೀನ್. ಸೊ 7 ಪ್ಲಸ್ ಎಷ್ಟಾಗ್ತಾ ಇದೆ 2, 9 ಆದ್ರೆ 9 ಪ್ಲಸ್ ಎಷ್ಟಪ್ಪ ಅಂದ್ರೆ 4 ಆಗ್ತಾ ಇದೆ. ದೆನ್ ಇಲ್ಲಿ ನೋಡ್ರಿ 13 ಇರೋದು 21 ಆದ್ರೆ ಪ್ಲಸ್ 8 ಆದ್ರೆ ದೆನ್ ಇಲ್ಲಿ ಎಷ್ಟಾಗ್ತಾ ಇದೆ 16. ಓಕೆ, ಸೊ ಹಾಗಾದ್ರೆ 2 2 4, 4 2 8, 8 2 16, ದೆನ್ 16 2 32 ಪ್ಲಸ್ 32. ಸೊ ದೆನ್ ಈ 37 ಪ್ಲಸ್ 32, 7 2 9, 3 3 6, ಸೊ 69. ಸೊ ಏನಪ್ಪಾ ಅಂದ್ರ ಇದು ನಮ್ಮ ಉತ್ತರ ಆಗ್ತಾ ಇದೆ. ಹಾಗಾದ್ರೆ ದ ಆಪ್ಷನ್ 169 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಓಕೆ, ಸೊ ಯಾವ ರೀತಿ ಬಂತಂದ್ರೆ ಗೊತ್ತಾಯ್ತಲ್ಲ. ಸೊ ಅಗೇನ್ ಸೆಕೆಂಡ್ ಸೀಕ್ವೆನ್ಸ್ ಅಲ್ಲಿ ನೋಡ್ರಿ, ಸೊ ಇಂಟು 2 ಆಗ್ತಾ ಇದೆ, ಹೌದಾ. ಅಗೇನ್ ಇಂಟು 2 ಆದ್ರೆ ಇಲ್ಲೂ ಕೂಡ ಇಂಟು 2. ಫೈನ್.
ಸೊ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ನೋಡ್ರಿ ಮುಂದಿನ ಪ್ರಶ್ನೆ ಇದು ಏನು ಒಂದು ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂತದ್ದು ನೋಡ್ರಿ. ಎ ಬಿ ಅವರ ಸಹೋದರ. ಓಕೆ, ಹಾಗಾದ್ರೆ ಎ ಬಿ ಅವರ ಸಹೋದರ. ಓಕೆ, ಎ ಬಿ ಅವರ ಸಹೋದರ ಆದ್ರೆ ಬಿ ಸಿ ಅವರ ಸಹೋದರಿ, ಬಿ ಸಿ ಅವರ ಸಹೋದರಿ. ಓಕೆ, ನೆಕ್ಸ್ಟ್ ನೋಡ್ರಿ ಸಿ ಅವರು ಡಿ ಅವರ ತಾಯಿ, ಸಿ ಅವರು ಡಿ ಅವರ ತಾಯಿ. ಓಕೆ, ಸಿ ಡಿ ಯ ತಾಯಿ ಅಂತ ಹೇಳ್ತಿದ್ದಾರೆ. ಓಕೆ, ದೆನ್ ಡಿ ಇ ಅವರ ಪತ್ನಿ, ಡಿ ಇ ಅವರ ಪತ್ನಿ. ಹಾಗಾದ್ರೆ ನೋಡ್ರಿ ಡಿ ಯಾರ ಪತ್ನಿ? ಇ ಅವರ ಪತ್ನಿ. ಓಕೆ, ಹಾಗಾದ್ರೆ ಈ ಪುರುಷ ಆಗ್ತಾನೆ. ದೆನ್ ಇ ಎಫ್ ಅವರ ತಂದೆ. ಈ ಯಾರಪ್ಪ ಅಂದ್ರ ಎಫ್ ಅವರ ತಂದೆ. ನೋಡ್ರಿ ಈ ಇದ್ದವ ಎಫ್ ನ ತಂದೆ ಅಂತ ಹೇಳ್ತಿದ್ದಾರೆ. ಓಕೆ, ದೆನ್ ಎಫ್ ಜಿ ಅವರ ಸಹೋದರ. ಎಫ್ ಮತ್ತ ಏನ್ ನೋಡ್ರಿ ಜಿ ಗೆ ಸಹೋದರ ಆಗ್ತದೆ. ಓಕೆ, ಸೊ ಓಕೆ ಹಾಗಾದ್ರೆ ಈಗೆ ಸಿ ಈಗೆ ಹೇಗೆ ಸಂಬಂಧಿಸಿದೆ? ಸಿ ಯಾರು? ಸಿ ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಯಾರಿಗೆ? ಈಗೆ. ಹಾಗಾದ್ರೆ ಸಿ ಈಗೆ ಅಂತಂದಾಗ ನೋಡ್ರಿ, ಸೊ ಈ ಇಂದ ನೋಡ್ಬೇಕು. ಈ ಅಂದ್ರ ಈಯ ಪತ್ನಿ ಡಿ, ಡಿ ಯ ತಾಯಿ ಯಾರು? ಸಿ. ಹಾಗಾದ್ರೆ ಈಗೆ ಪತ್ನಿಯ ತಾಯಿ ಅಂತಂದ್ರೆ ಅತ್ತೆ ಆಗ್ಬೇಕು. ಸೊ ಹಾಗಾದ್ರೆ ಅತ್ತೆ ಇಲ್ಲ. ಸೊ ಹಾಗಾದ್ರೆ ನೋಡ್ರಿ ಎಸ್, ಬಟ್ ಏನೈತಿ ಅತ್ತೆ ಅಂತಿಲ್ಲ, ಆದ್ರೆ ಏನಂತದ ಹೆಂಡತಿಯ ತಾಯಿ. ಹಾಗಾದ್ರೆ ಈಯ ಹೆಂಡತಿಯ ತಾಯಿ ಆಗ್ಬೇಕು. ಸೊ ದ ಆಪ್ಷನ್ ಇಸ್ 1. ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ಮತ್ತೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡ್ರಿ ಅಗೇನ್ ಸೀರೀಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಸೊ ದೆನ್ 71ರಿಂದ ಡಿಫ್ರೆನ್ಸ್ ಅನ್ನ ನೋಡಿದಾಗ ನೋಡ್ರಿ 71 ಇರೋದು 82 ಆಗ್ಬೇಕಾದ್ರೆ +11 ಆಗ್ತದೆ. 93 ಅಂತಾರೆ +11 ಇದೆ. 104 ಅಂದ್ರೆ +11 ಆದ್ರೆ ಇಲ್ಲೂ ಕೂಡ +11 ಇದ್ರೆ ದೆನ್ ಮುಂದೆ ಕೂಡ ಏನಾಗ್ಬೇಕ್ರಿ +11 ಆದ್ರೆ ಸೊ ದ ಆನ್ಸರ್ ಏನ್ ಬರ್ತದ 126. ಸೊ ಆನ್ಸರ್ ಹಾಗಾದ್ರೆ ಎಸ್, ಡೆಫಿನೆಟ್ಲಿ ದ ಆಪ್ಷನ್ 4 126 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಬಹಳ ಒಂದು ಈಸಿ ಆದಂತ ಕ್ವಶನ್ ಇರ್ತಾವ, ಬಟ್ ಕೆಲವೊಂದು ಶಿಫ್ಟ್ ಒಳಗ ಅಷ್ಟೇ ಟಫ್ ಇರುವಂತ ಕ್ವಶನ್ಸ್ ಇದಾವ. ಓಕೆ, ಸೊ ದೆನ್ ಎಸ್, ಸೊ ನೋಡ್ರಿ ಇಲ್ಲಿ ಅರೇಂಜ್ ದ ಗಿವನ್ ವರ್ಡ್ಸ್ ಇನ್ ಆಲ್ಫಾಬೆಟಿಕಲಿ ಆರ್ಡರ್ ಅಂತ ಹೇಳ್ತಾರೆ. ಹಾಗಾದ್ರೆ ಈ ವರ್ಡ್ ಗಳನ್ನ ಆಲ್ಫಾಬೆಟಿಕಲಿ ಆರ್ಡರ್ಲಿ ನಾವು ಅರೇಂಜ್ಮೆಂಟ್ ಮಾಡಿದಾಗ ಸೊ ಫಸ್ಟ್ ನೋಡ್ರಿ ಪ್ರತಿಯೊಂದೊಳಗೂ ಕೂಡ ಏನಾಗ್ತದೆ ಡಿ ಎ ಅನ್ನುವಂಥದ್ದೊಂದು ಕಾಮನ್ ಆಗ್ತದೆ. ಓಕೆ, ನೋಡ್ರಿ ಈ ಡಿ ಎ ಅನ್ನೋದು ಪ್ರತಿಯೊಂದರಲ್ಲೂ ಕೂಡ ಕಾಮನ್ ಇರೋದ್ರಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ 3ನೇ ಲೆಟರ್ ಇಂದ ನಾವು ತೊಳ್ತೀವಿ. ಫಸ್ಟ್ ಅಲ್ಲಿ ಇರೋದೇನಪ್ಪ ಅಂದ್ರೆ ಐ, ಸೆಕೆಂಡ್ ಅಲ್ಲಿ ನೋಡ್ರಿ ಸೆಕೆಂಡ್ ಶಬ್ದದಲ್ಲಿ 3ನೇ ಲೆಟರ್ ಇರೋದು ಆರ್, ಥರ್ಡ್ ಅಲ್ಲಿ ಇರೋದು ಎಫ್, ಫೋರ್ತ್ ಅಲ್ಲಿ ಇರೋದು ಎನ್, ಫಿಫ್ತ್ ಅಲ್ಲಿ ಇರೋದು ಎಚ್. ಓಕೆ, ಸೊ ನೋಡ್ರಿ ಇಲ್ಲೆಲ್ಲಾನು ಡಿಫ್ರೆಂಟ್ ಲೆಟರ್ಸ್ ಇರೋದ್ರಿಂದ ಸೊ ಇದ್ರೊಳಗೆ ಯಾವ್ದು ಫಸ್ಟ್ ಬರ್ತೈತಿ ಆ ಶಬ್ದ ಫಸ್ಟ್ ಬರ್ತೈತಿ. ಹಾಗಾದ್ರೆ ಇದರಲ್ಲಿ ನೋಡ್ರಿ ಫಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಎಫ್ ಅಂತ ಬರೋದು. ಓಕೆ, ಈ ಎಫ್ ಲೆಟರ್ ಫಸ್ಟ್ ಬರ್ತದ. ಎಫ್ ಎಲ್ಲಿ ಐತಿ ನೋಡ್ರಿ ಇಲ್ಲಿದೆ. ಹಾಗಾದ್ರೆ 3ನೇ ಶಬ್ದ ಫಸ್ಟ್ ಬರ್ತೈತೆ ನಂಗೆ. ಓಕೆ, 3ನೇ ಶಬ್ದ ಫಸ್ಟ್. ಎಫ್ ಆದ್ಮೇಲೆ ಐ ಬರ್ತದ, ಹೌದಲ್ರಿ? ಸಾರಿ, ಎಚ್ ಬರ್ತದ. ಸೊ ಎಚ್ ಎಲ್ಲಿದೆ? ಏನು ಫಿಫ್ತ್ ವರ್ಡ್ ಅಲ್ಲಿ ಇದೆ. ಹಾಗಾದ್ರೆ 3 ಆದ್ಮೇಲೆ ಏನ್ ಬರ್ತದ 5 ಬರ್ತದೆ. ಓಕೆ, ಸೊ ದೆನ್ ಮುಗಿತು. ಸೊ ದೆನ್ ಎಫ್ ಎಚ್ ಐ, ಐ ಎಲ್ಲಿದೆ ನೋಡ್ರಿ ಫಸ್ಟ್. ಸೊ ಹಾಗಾದ್ರೆ 3 5 1. ಸೊ 3 5 1 ಎಲ್ಲಿ ಐತಿ ನೋಡ್ರಿ. ಸೊ ಅಗೇನ್ 2 ಕಡೆ ಇದೆ. ದೆನ್ ನೆಕ್ಸ್ಟ್ ಒಂದು ಚೆಕ್ ಮಾಡ್ಲೇಬೇಕು. ನೆಕ್ಸ್ಟ್ ನೋಡ್ರಿ ಐ ಆದ್ಮೇಲೆ ಎನ್ ಮತ್ತು ಆರ್ ಒಳಗೆ ಫಸ್ಟ್ ಬರೋದು ಯಾವುದು ಎನ್. ಎನ್ ಎಲ್ಲಿ ಐತಿ ಅನ್ನೋದಾದ್ರೆ ಸೊ ಫೋರ್ತ್ ಅಲ್ಲಿದೆ. ಸೊ ಹಾಗಾದ್ರೆ 3 5 1 4, 3 5 1 4 ನೋಡ್ರಿ ದ ಆಪ್ಷನ್ 4. ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ದೆನ್ ಎಸ್ ಮುಂದಿನ ಪ್ರಶ್ನೆ. ಎಸ್ ಮುಂದಿನ ಪ್ರಶ್ನೆಯಲ್ಲಿ ನೋಡಿದಾಗ ಓಕೆ ಇದು ಒಂದು ಏನಪ್ಪಾ ಅಂದ್ರೆ ಸಿರೀಸ್ ಕಂಪ್ಲೀಷನ್ ದ ಸಿರೀಸ್ ಇದೆ, ನಾನ್ ವರ್ಬಲ್ ಸಿರೀಸ್. ಓಕೆ, ನಾವಿಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿದಾಗ ನೋಡ್ರಿ ಆಟ್ ಇಲ್ಲಿರೋದು ಈ ಪ್ಲೇಸಿಗೆ ಬರ್ತಾ ಇದ್ರೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ 1 ಪ್ಲೇಸ್ ಚೇಂಜ್ ಆಗ್ತಾ ಇದೆ. ಮತ್ತೆ ಇಲ್ಲಿರೋದು ಇಲ್ಲಿ ಬಂದ್ರೆ ಆಂಟಿ ಕ್ಲಾಕ್ ವೈಸ್ ಚೇಂಜ್ ಆಗ್ತದೆ. ದೆನ್ ಇಲ್ಲಿ ಬಂತು. ದೆನ್ ನೋಡ್ರಿ ಇಲ್ಲಿಂದ ಇಲ್ಲಿ ಬರ್ತದ. ಇಲ್ಲಿರೋದು ನೋಡ್ರಿ ಎಸ್ ಇಲ್ಲೂ ಐತಿ, ಇಲ್ಲೂ ಐತಿ, ಇಲ್ಲೂ ಇದೆ. ಬಟ್ ಇದು ಏನಾಯ್ತು ರಾಂಗ್ ಆಯ್ತು. ಓಕೆ, ಸೊ ದೆನ್ ಈಗ ಸರ್ಕಲ್ ನೋಡ್ರಿ, ಸರ್ಕಲ್ ಈ ತರ ನೋಡ್ರಿ ಆಂಟಿ ಕ್ಲಾಕ್ ವೈಸ್, ಇದು ಕ್ಲಾಕ್ ವೈಸ್ ಬರ್ತಾ ಇದ್ರೆ ಇದು ಆಂಟಿ ಕ್ಲಾಕ್ ವೈಸ್ ಬರ್ತದೆ. ಓಕೆ, ಸೊ ನೋಡ್ರಿ ಆಂಟಿ ಕ್ಲಾಕ್ ವೈಸ್ 1 ಪ್ಲೇಸ್ ಚೇಂಜ್ ಆಯ್ತು, ಇಲ್ಲಿ ಬಂತು. ದೆನ್ ಇಲ್ಲಿಂದ 1 ಪ್ಲೇಸ್ ಚೇಂಜ್ ಆಗಿ ಇಲ್ಲಿ ಬಂತು. ಇಲ್ಲಿಂದ 1 ಪ್ಲೇಸ್ ಚೇಂಜ್ ಆಗಿಲ್ಲ. ನೋಡ್ರಿ ಎಷ್ಟು ಪ್ಲೇಸ್ ಚೇಂಜ್ ಆಯ್ತು, 1 2 3 ಪ್ಲೇಸ್ ಚೇಂಜ್ ಆಯ್ತು. ಓಕೆ, ಇಲ್ಲಿಂದ 1 ಪ್ಲೇಸ್ ಚೇಂಜ್. ಓಕೆ, ಇಲ್ಲಿಂದ 1 ಪ್ಲೇಸ್ ಚೇಂಜ್ ಆದ್ರೆ
ನೆಕ್ಸ್ಟ್ ನೋಡ್ರಿ ಇಲ್ಲಿಂದ 2 ಪ್ಲೇಸ್ ಚೇಂಜ್ ಆಗಿದೆ. ಓಕೆ, ದೆನ್ ಇಲ್ಲಿಂದ 1 2 3 ಪ್ಲೇಸ್ ಚೇಂಜ್ ಆದ್ರೆ ನೆಕ್ಸ್ಟ್ ಇಲ್ಲಿಂದ 4 ಪ್ಲೇಸ್ ಚೇಂಜ್ ಆಗಬೇಕು. 1 2 3 4 ಅಂದ್ರೆ ಸರ್ಕಲ್ ಇಲ್ಲಿ ಬರಬೇಕು. ಓಕೆ, ಹಾಗಾದ್ರೆ ಆಟ್ ನೋಡ್ರಿ ಇಲ್ಲಿ ಬಂದ್ರೆ ಸರ್ಕಲ್ ಇಲ್ಲಿ ಕರೆಕ್ಟ್. ಎಸ್, ಹಾಗಾದ್ರೆ ಇದು ಕೂಡ ರಾಂಗ್ ಆಯ್ತು, ಇದು ಕೂಡ ರಾಂಗ್ ಆಯ್ತು. ದೆನ್ ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣಂತೆ. ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನೋಡ್ರಿ. ಓಕೆ, ಸೊ ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ನಾವು ನೋಡೋದಾದ್ರೆ ನೋಡ್ರಿ, ಓಕೆ, ಸೊ 8 ಜನ ಸ್ನೇಹಿತರು ABCDEFGH ಒಂದು ಸರಳ ರೇಖೆಯಲ್ಲಿ ಕುಳಿತಿದ್ದಾರೆ ಮತ್ತು ಅವರೆಲ್ಲರೂ ಉತ್ತರಕ್ಕೆ ಮುಖ ಮಾಡಿದ್ದಾರೆ. ಎಸ್, ನೋಡ್ರಿ ಒಂದು ಸರಳ ರೇಖೆ ಕೂತಾರ, ಉತ್ತರಕ್ಕೆ ಮುಖ ಮಾಡಿದಾರೆ. ನೋಡ್ರಿ ಬಿ ಎಫ್ ನ ಬಲಕ್ಕೆ 2ನೇ ಕುಳಿತುಕೊಳ್ತದೆ. ಓಕೆ, ಸೊ ನೋಡ್ರಿ ಬಿ ಎಫ್ ನ ಬಲಕ್ಕೆ, ಹಾಗಾದ್ರೆ ಎಫ್ ನ ಬಲಕ್ಕೆ ಅಂದ್ರೆ ಈ ಕಡೆ ಬರುತ್ತದ. ಸೊ ಬಿ ಎಫ್ ನ ಬಲಕ್ಕೆ ಎಷ್ಟನೇ ಸ್ಥಾನದಾಗ 2ನೇ ಸ್ಥಾನಕ್ಕೆ ಕೂತದ ಅಂದ್ರ ಸೊ ಎಫ್ ಅನ್ನ ಇಲ್ಲಿ ಇಡೋಣಂತ. ಸೊ ಎಫ್ ನಡಕ ಏನಾಗ್ಯಾರಪ್ಪ ಬಿ ಅಂದ್ರೆ ನಡಕ ಎಫ್ ಮತ್ತು ಬಿ ನಡಕ ಒಬ್ರು ಬಂದಾರ, ಎಫ್ ನ ಬಲಕ್ಕನ್ನ ಬಿ ಕೂತಾನೆ. ಓಕೆ, ದೆನ್ ಎಫ್ ಸಾಲಿನ ತೀವ್ರ ತುದಿಗಳಲ್ಲಿ ಒಂದರಲ್ಲಿ ಕುಳಿತುಕೊಳ್ಳುತ್ತದೆ. ನೋಡ್ರಿ, ಹಾಗಾದ್ರೆ ಎಫ್ ಸಾಲಿನ ತೀವ್ರ ತುದಿಗಳಲ್ಲಿ ಒಂದರಲ್ಲಿ ಕುಳಿತುಕೊಳ್ಳುತ್ತದೆ ಅಂತಾರ. ಈ ಕಡೆ ನೋಡ್ರಿ ಎಫ್ ಈ ಕಡೆ ಯಾರು ಇರೋದಿಲ್ಲ, ಯಾಕಂದ್ರೆ ಈ ಕಡೆ ಆಲ್ರೆಡಿ ಬಿ ಬಂದ್ಬಿಟ್ಟಾರ. ಸೊ ಹಾಗಾದ್ರೆ ಈಗ ನೋಡ್ರಿ ಇನ್ನು 4 ಜನ ಯಾರಪ್ಪ ಅಂತಾರ, ಯಾಕಂದ್ರೆ ಟೋಟಲ್ ಇರೋರು ಎಷ್ಟ್ರಿ 8 ಜನ ಅಲ್ಲ. ಓಕೆ, 8 ಜನ ಅಂದ್ರೆ 3 ಮಂದಿ ಅದರ, ಇನ್ನು 5 ಮಂದಿ ಏನಾಗಿರ್ತಾರೆ ಈ ಕಡೆ ಕೂತಾರ. ಸೊ 1 2 3 4 5. ಓಕೆ, ಸೊ ಹಾಗಾದ್ರೆ ಓಕೆ, ಸೊ ಕೇವಲ 3 ಜನರು ಬಿ ಮತ್ತು ಇ ಯ ನಡುವೆ ಕುಳಿತುಕೊಳ್ತಾರೆ. ಹಾಗಾದ್ರೆ ಬಿ ಮತ್ತು ಇ ಯ ನಡುವೆ 3 ಜನ ಅಂದ್ರೆ 1 2 3 ಕುಂತಾರ. ಹಾಗಾದ್ರೆ ಇ ಇಲ್ಲೇ ಬರ್ತಾನೆ. ಓಕೆ, ಸೊ ದೆನ್ ನೆಕ್ಸ್ಟ್ ನೋಡ್ರಿ ಸಿ ಡಿ ಯ ಎಡಕ್ಕೆ 3ನೇ ಕುಳಿತುಕೊಳ್ತಾರೆ. ಓಕೆ, ಸಿ ಡಿ ಯ ಎಡಕ್ಕೆ, ಡಿ ಯ ಎಡಕ್ಕೆ ಅಂತಂದಾಗ ಸೊ ನೋಡ್ರಿ ಡಿ ಯ ಎಡಕ್ಕೆ, ಡಿ ಇಲ್ಲಿ ಬಂದು 1 2 3 ಸಿ ಇಲ್ಲಿ ಆಗ್ಬೋದು. ಡಿ ಇಲ್ಲಿ ಬಂದ್ರೆ 1 2 3 ಸಿ ಇಲ್ಲಿ ಬರಂಗಿಲ್ಲ, ಹೌದಾ? ಸೊ ಡಿ ಇಲ್ಲಿ ಬಂದ್ರೆ 1 2 3 ಸಿ ಬರ್ಬೋದು. ಓಕೆ, ಬಟ್ ನಾವ್ ಇದನ್ನ ಸೈಡಿಗೆ ಬರ್ಕೊಳ್ಳಂತ ಸಿ ಡಿ ಯ ಎಡಕ್ಕೆ 1 2 3ನೇ ಸ್ಥಾನದಾಗಿದೆ. ಸೊ ಈ ಇನ್ಫಾರ್ಮೇಶನ್ ಆಮೇಲೆ ತಗೊಳ್ಳೋಣ. ಓಕೆ, ಸೊ ದೆನ್ ಡಿ ಮತ್ತು ಎ ಯ ನಡುವೆ ಕೇವಲ ಒಬ್ಬರು ಮಾತ್ರ ಕುಳಿತಿದ್ದಾರೆ. ಸೊ ನೋಡ್ರಿ ಡಿ ಮತ್ತು ಎ ಯ ನಡುವೆ ಒಬ್ಬರು ಮಾತ್ರ ಕೂತಾರ ಅಂತ ಹೇಳ್ತಾರ. ಸೊ ಜಿ ಇ ಯ ನೆರೆಹೊರೆಯವರಲ್ಲ. ಹಾಗಾದ್ರೆ ಜಿ ನೋಡ್ರಿ ಇ ಯ ನೆರೆಹೊರೆಯವರು ಅಲ್ಲ. ಓಕೆ, ಸೊ ಹೆಚ್ಚಿನ ತಕ್ಷಣ ಬಲಭಾಗದಲ್ಲಿ, ತಕ್ಷಣ ಎಡಭಾಗದಲ್ಲಿ ಯಾರು ಕುಳ್ತಾರ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಈಗ ನಮಗ ನೋಡ್ರಿ ಇಲ್ಲಿ ಜಿ ಏನಪ್ಪಾ ಅಂತಾರ ಇ ಯ ನೆರೆಹೊರೆಯವರಲ್ಲ ಅಂತಂದ್ರೆ ಸೊ ಜಿ ಇಲ್ಲಿ ಬರಂಗಿಲ್ಲ. ಒಂದು ಜಿ ಇಲ್ಲಿ ಬರ್ಬೋದು, ಜಿ ಇಲ್ಲಿ ಬರ್ಬೋದು, ಅಥವಾ ಇಲ್ಲಿ ಬಂದಿರ್ಬೋದು. ಓಕೆ, ಸೊ ಈಗ ಸಪೋಸ್ ಹಾಗಾದ್ರೆ ನಾವೇನ್ ಮಾಡೋಣಂತ, ಸೊ ಡಿ ಅನ್ನ ಈ ಕಡೆ ತಗೊಂಡಾಗ ಸೊ ನೋಡ್ರಿ ಡಿ ಅನ್ನ ಈ ಕಡೆ ತಗೊಂಡ್ರೆ 1 2 3 ಇಲ್ಲಿ ಸಿ ಬರ್ತದ. ಓಕೆ, ಸೊ ದೆನ್ ಅದಾದ್ಮೇಲೆ ಏನಂತಾರ ಡಿ ಮತ್ತು ಎ ಯ ನಡುವೆ ಇಬ್ಬರು ಮಾತ್ರ ಕುಳಿತುಕೋತಾರ. ಓಕೆ, ಡಿ ಮತ್ತು ಎ ಯ ನಡುವೆ ಕೇವಲ ಇಬ್ಬರು ಮಾತ್ರ ಕುಳಿತಾರ. ಓಕೆ, ಹಾಗಾದ್ರೆ ಡಿ ಮತ್ತು ಎ ಯ ನಡುವೆ ಅಂತಂದಾಗ ನೋಡ್ರಿ ಅಗೇನ್ ಫಸ್ಟಿಗೆ ಸಾರಿ 1 ನಿಮಿಷ, ಕೇವಲ 3 ಜನರು ಬಿ ಮತ್ತು ಇ ನಡುವೆ ಕುಳಿತಾರ. ಆಯ್ತು. ಓಕೆ, ನೆಕ್ಸ್ಟ್ ಸಿ ಮತ್ತು ಡಿ ಯ ಎಡಕ್ಕೆ 3ನೇ ಸ್ಥಾನದಲ್ಲಿ, ಸಿ ಡಿ ಯ ಎಡಕ್ಕೆ 1 2 3ನೇ ಸ್ಥಾನ. ಓಕೆ, ದೆನ್ ಹಾಗಾದ್ರೆ ಡಿ ಮತ್ತು ಎ ಯ ನಡುವೆ ಕೇವಲ ಇಬ್ರು ಮಾತ್ರ ಕೂತಾರ ಅಂತಾರ. ಹಾಗಾದ್ರೆ ಡಿ ಮತ್ತು ಎ ಅಂತಾರ ನೋಡ್ರಿ ಈ ಕಡೆ ಅಂತೂ ಬರಕ್ ಸಾಧ್ಯನೇ ಇಲ್ಲ. ಆಯ್ತು, ಹಾಗಾದ್ರೆ ಸೊ ಡಿ ಮತ್ತು ಸಿ ಇಲ್ಲಿ ಬರೋದಿಲ್ಲ ಅಂದಂಗಾಯ್ತು. ಓಕೆ, ಹಾಗಾದ್ರೆ ಡಿ ಇಲ್ಲಿ ಬಂದ್ರೆ ಸಿ ಇಲ್ಲಿ ಬರ್ಬೇಕಾಗ್ತದ. ಹಾಗಾದ್ರೆ ಡಿ ಇಲ್ಲಿ ಬಂದಾಗ ಸೊ ಸಿ ಇಲ್ಲಿ ಬರ್ತದ. ಹಾಗಾದ್ರೆ ಈಗ ನೆಕ್ಸ್ಟ್ ನೋಡ್ರಿ ಡಿ ಮತ್ತು ಎ ಯ ನಡುವೆ ಇಬ್ಬರು ಮಾತ್ರ ಕೂತಾರ ಅಂದ್ರ ಸೊ ಈ ಕಡೆ ಅಂತೂ ಆಗಂಗಿಲ್ಲ. ಹಾಗಾದ್ರೆ ಡಿ ಮತ್ತು ಎ ಯ ನಡುವೆ ಇಬ್ಬರು ಮಾತ್ರ ಕೂತಾರ. ಈಗ ನೆಕ್ಸ್ಟ್ ಏನಾಯ್ತಾರಪ್ಪ ಅಂದ್ರ ಜಿ ಈ ಬಾಜು ಕುಳ್ತಾನ ಅಂದ್ರ ಜಿ ಇಲ್ಲಿ ಕೂಡ್ತಾರ. ಹೌದಾ? ಹಾಗಾದ್ರೆ ಈಗ ಉಳಿದಂತ ಒಬ್ಬ ವ್ಯಕ್ತಿ ಯಾರು ಇಲ್ಲಿ ಅಂತಾರ ಸೊ ನೋಡ್ರಿ ಎ ಆಯ್ತು, ಬಿ ಸಿ ಡಿ ಇ ಎಫ್ ಜಿ, ದೆನ್ ನೆಕ್ಸ್ಟ್ ಉಳಿದರಪ್ಪ ಯಾರ ಎಚ್. ಆ ಎಚ್ ಇಲ್ಲಿ ಕುಂಡ್ತಾ ಇದ್ದಾನೆ. ಹೌದಾ? ಹಾಗಾದ್ರೆ ಕ್ವಶನ್ ಏನಕ್ಕೆ ತರ ಹೆಚ್ಚಿನ ತಕ್ಷಣದ ಎಡಭಾಗದಲ್ಲಿ ಯಾರು ಕುಳ್ತಾರ ಅಂತ ಹೇಳ್ತಾರ. ಹೆಚ್ಚಿನ ತಕ್ಷಣದ ಎಡಭಾಗದಲ್ಲಿ ಕುಳ್ತವ್ರು ಯಾರು? ಡಿ ಕುಳಿತಿದ್ದಾನೆ. ಸೊ ಹಾಗಾದ್ರೆ ದ ಆಪ್ಷನ್ 1 ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೋಡ್ರಿ ಈ ತರ ಸ್ವಲ್ಪ ಏನಪ್ಪಾ ಅಂದ್ರೆ ಲೆಂದಿನೂ ಇರ್ತಾವ ಕೆಲವೊಂದು ಕ್ವಶನ್, ಬಟ್ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ಡೆಫಿನೆಟ್ಲಿ ಈ ಕ್ವಶನ್ಸ್ ಅನ್ನ ಈಸಿಲಿ ಫಾಸ್ಟ್ ಆಗಿ ಮಾಡ್ಬೋದು. ಓಕೆ, ಸೊ ದೆನ್ ನೋಡ್ರಿ ಇದನ್ನ ನೀವು ಬೇಕಂದ್ರೆ ಸ್ವಲ್ಪ ಸ್ಲೋ ಆಗಿ ನೋಡ್ರಿ. ಓಕೆ, ಮೀನ್ಸ್ ಸ್ವಲ್ಪ ಈ ಕ್ವಶನ್ ಸ್ಲೋ ಆಗಿ ನೋಡ್ರಿ, ಡೆಫಿನೆಟ್ಲಿ ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡ್ರಿ. ಸೊ ಎಂಬೆಡೆಡ್ ಫಿಗರ್ ಇದೆ. ಹಾಗಾದ್ರೆ ಈ ಎಂಬೆಡೆಡ್ ಫಿಗರ್ ಅಂತ ನೋಡ್ರಿ ಈ ಚಿತ್ರ ಒಂದು ಯಾವ ಚಿತ್ರದಲ್ಲಿ ಅಡಗಿದೆ ಅಂತ ಕೇಳ್ತಾರೆ. ಹುದುಗಿದೆ, ರೈಟ್? ಸೊ ಈ ಚಿತ್ರ ನೋಡ್ರಿ ಒಂದು ರೇಖೆ ಬರ್ಬೇಕು.
ಇಲ್ಲಿ ರೇಖೆ ಇದೆ, ರೈಟ್. ಅದಾದ ನಂತರ ಈ ರೀತಿ ಒಂದು ಲೈನ್ ಕೂಡ ಇದೆ, ಬಟ್ ಈ ರೀತಿ ನೋಡ್ರಿ ಈ ರೀತಿ ಎಲ್ಲೂ ಇಲ್ಲ. ಸೊ ದೆನ್ ಹಾಗಾದ್ರೆ ದ ಆಪ್ಷನ್ ಇಸ್ ರಾಂಗ್ ಆಯ್ತು. ಓಕೆ, ದೆನ್ ಇಲ್ಲಿ ನೋಡ್ರಿ, ಸೊ ಇಲ್ಲಿ ರೇಖೆ ಬರ್ತಾ ಇದೆ, ಇಲ್ಲೂ ರೇಖೆ ಬರ್ತಾ ಇದೆ, ಬಟ್ ಸೊ ಈ ರೀತಿ ಒಂದು ಅಡ್ಡ ರೇಖೆ ಮೀನ್ಸ್ ಇಲ್ಲ, ಸೊ ರಾಂಗ್ ಆಯ್ತು. ದೆನ್ ಇಲ್ಲಿ ನೋಡ್ರಿ, ಎಸ್ ಈ ರೀತಿ ರೇಖೆ ಇದೆ, ಹೌದಾ, ಎಸ್ ಇದು ರೇಖೆ ಬರ್ತಾ ಇದೆ ನೋಡ್ರಿ. ನೆಕ್ಸ್ಟ್ ಇಲ್ಲಿದೆ, ದೆನ್ ಇದು ರೇಖೆ ಇದೆ, ಫೈನ್. ಇಲ್ಲಿ ನೋಡ್ರಿ ಈ ರೀತಿ ಒಂದು ಕಾರ್ನರ್ ಮೀನ್ಸ್ ಟರ್ನ್ ಆಗಿರುವಂತ ರೇಖೆ ಇದೆ, ಇದು ಕೂಡ ನೋಡ್ರಿ ಟರ್ನ್ ಆಗಿರುವಂತ ರೇಖೆ. ಸೊ ಹಾಗಾದ್ರೆ ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ, ಸೊ ದೆನ್ ನೆಕ್ಸ್ಟ್ ಕ್ವಶನ್ ನೋಡೋದಂತೆ. ಸೊ ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ 5 ವ್ಯಕ್ತಿಗಳು ಅನುಜ್, ಭೀಮ್, ಚೇತನ್, ಧೀರ್ ಮತ್ತು ಇಮ್ರಾನ್ ಮಧ್ಯಕ್ಕೆ ಎದುರಾಗಿರುವ ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಿದ್ದಾರೆ. ಓಕೆ ನೋಡ್ರಿ, ಮಧ್ಯಕ್ಕೆ ಎದುರಾಗಿರೋದು ಅಂದ್ರೆ ಸೆಂಟರ್ ಫೇಸಿಂಗ್ ಮಾಡ್ತಾ ನೋಡ್ರಿ. ಎಷ್ಟು ಅದಾರಪ್ಪ ಅಂದ್ರೆ 5, 1 2 3 4 ಮತ್ತೆ 5. ಓಕೆ, ಸೊ ದೆನ್ ಹಾಗಾದ್ರೆ ಇಲ್ಲಿ ಚೇತನ್ ಮತ್ತು ಧೀರ್ ನಡುವೆ ಒಬ್ಬರೇ ಕುಳಿತಿದ್ದಾರೆ. ಓಕೆ, ಹಾಗಾದ್ರೆ ಚೇತನ್ ಇಲ್ಲಿದ್ರೆ ಸೊ ಧೀರ್ ಇಲ್ಲಿರ್ತಾನ ಅನ್ಬೋದಾ? ಓಕೆ, ಅಥವಾ ಚೇತನ್ ಇಲ್ಲಿ ಬಂದ್ರೆ ಸೊ ಧೀರ್ ಇಲ್ಲಿ ಕೂಡ ಬರ್ಬೋದು ಅನ್ಬೋದು. ಓಕೆ, ಬಟ್ ನೋಡೋಣ ಅಂತ. ಓಕೆ, ದೆನ್ ಭೀಮ್ ಧೀರನ ಎಡಕ್ಕೆ ಎರಡನೇದಾಗಿ ಕುಳಿತಿದ್ದಾನೆ ನೋಡ್ರಿ. ಇಲ್ಲಿ ಒಂದ್ ವೇಳೆ ಧೀರ್ ಇದ್ದಂದ್ರೆ ಸೊ ದೆನ್ ಧೀರ್ ಇದ್ದಪ್ಪ ಅಂತಾರೆ ಧೀರನ ಎಡಕ್ಕೆ ಇಲ್ಲಿ ಬರ್ತಾರೆ. ಒಂದ್ ವೇಳೆ ಧೀರ್ ಇಲ್ಲಿದ್ದ ಅಂತಾರೆ ಧೀರನ ಎಡಕ್ಕೆ ಎರಡನೇ ಅಂದ್ರೆ ಚೇತನ್ ಜಾಗದಾಗ ಬರ್ಬೇಕಾಗ್ತದೆ. ಹಾಗಾದ್ರೆ ಧೀರ್ ಏನಕ್ಕನಪ್ಪ ಅಂದ್ರೆ ಇಲ್ಲಿಂದ ಡೆಫಿನೆಟ್ ಇಲ್ಲ. ಸೊ ಹಾಗಾದ್ರೆ ಧೀರ್ ಎಲ್ಲಿದಾನ? ಸೊ ಧೀರ್ ಇಲ್ಲಿದ್ದಾನೆ. ಸೊ ದೆನ್ ಧೀರನ ಎಡಕ್ಕೆ ಎರಡನೇ ಯಾರಿದಾರಪ್ಪ ಅಂದ್ರ ಭೀಮ್ ಇದ್ದಾನೆ. ಹಾಗಾದ್ರೆ ಇಲ್ಲಿ ಯಾರು ಬಂದ್ರು? ಭೀಮ್ ಬಂದ. ಯಾಕಂದ್ರೆ ಇವರೆಲ್ಲ ಸೆಂಟರ್ ಫೇಸಿಂಗ್ ಮಾಡ್ತಾ ಇದಾರೆ. ಓಕೆ, ಸೊ ದೆನ್ ಅನುಜ್ ಭೀಮನ ತಕ್ಷಣದ ಬಲಕ್ಕೆ ಕುಳಿತ ನೋಡ್ರಿ. ಭೀಮನ ತಕ್ಷಣದ ಬಲಕ್ಕೆ ಯಾರಿದಾರ? ಅನುಜ್ ಕುಳಿತ್ರ. ಇನ್ನು ಉಳಿದಂತ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರ ಸೊ ಇಮ್ರಾನ್. ಇಮ್ರಾನ್ ಎಲ್ಲಿ ಬಂದ? ಇಲ್ಲಿ ಬಂದ ನೋಡ್ರಿ. ಓಕೆ, ಹಾಗಾದ್ರೆ ಸೊ ಕ್ವಶನ್ ಏನೈತಿ ನೋಡ್ರಿ, ಅನುಜನ ತಕ್ಷಣದ ಎಡಭಾಗದ ಅನುಜ್ ಎಲ್ಲಿದ ನೋಡ್ರಿ. ಈಗ ಅನುಜ್ ಇಲ್ಲಿದ, ಅವನ ತಕ್ಷಣ ಎಡಭಾಗದಲ್ಲಿ ನೋಡ್ರಿ ಕ್ವಶನ್ ಒಳಗನ ಆನ್ಸರ್ ಐತಿ. ಸೊ ಏನಪ್ಪಾ ಅಂದ್ರ ಅನುಜ ಭೀಮನ್ನ ತಕ್ಷಣದ ಬಲಭಾಗಕ್ಕೆ ಕುಳಿತಿದ್ರೆ ಅನುಜನ ತಕ್ಷಣ ಎಡಭಾಗದೊಳಗ ಭೀಮ ಕುಳಿತಿರ್ತಾನೆ. ಎಸ್ ನೋಡ್ರಿ ಕ್ವಶನ್ ಹೆಂಗೈತಿ ಅಲ್ಲಿಂದಲೇ ಕ್ವಶನ್. ಓಕೆ, ಹಾಗಾದ್ರೆ ಅನುಜನ ಎಡಗಡೆ ಯಾರು ಕೂತಾರಪ್ಪ ಅಂದ್ರ ಭೀಮ್ ಕುಳಿತಿದ್ದಾನೆ. ಓಕೆ, ಸೊ ಹಾಗಾದ್ರೆ ಸೊ ದ ಆಪ್ಷನ್ ಇಸ್ 1. ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣಂತ. ಓಕೆ, ಸೊ ನೋಡ್ರಿ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ಇದು ನೋಡ್ರಿ ಒಂದು ಏನ ಪೇಪರ್ ಕಟ್ಟಿಂಗ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ಪೇಪರ್ ಕಟ್ಟಿಂಗ್ ಬಹಳ ಈಸಿ ಇರ್ತದೆ, ಬಟ್ ನಿಮ್ಗೇನ ಮಿರರ್ ಇಮೇಜ್ ವಾಟರ್ ಇಮೇಜ್ ಗೊತ್ತಿರ್ಬೇಕಷ್ಟೇ. ಓಕೆ, ಯಾಕಂದ್ರ ಪೇಪರ್ ಕಟ್ ಆದ್ಮೇಲೆ ಹೆಂಗ ಓಪನ್ ಹೆಂಗ ಆಕೈತಿ ನೋಡ್ರಿ. ಲಾಸ್ಟಿಗೆ ಮಡ್ಚಿದ್ ಹಿಂಗ, ಇದು ಮೊದಲಿಗೆ ಓಪನ್ ಹಿಂಗ ಆಕೈತಿ. ಇದು ಓಪನ್ ಆದಾಗ ಸೊ ನೋಡ್ರಿ ಈ ರೀತಿ ನೋಡ್ರಿ ಇದು ಏನಾಗ್ತೈತಿ, ಈ ರೀತಿ ಒಂದು ಟ್ರಯಾಂಗಲ್ ಶೇಪ್ ಬಂದು ಈ ಕಡೆ ಸರ್ಕಲ್ ಬರ್ತೈತಿ. ಓಕೆ, ಇದು ಏನ್ ಮತ್ತೆ ಈ ಕಡೆ ಓಪನ್ ಆದಾಗ ಸೊ ನೋಡ್ರಿ ಸೊ ಈ ರೀತಿ ಬಂದು ಇಲ್ಲಿ ಬರ್ತೈತಿ ಸರ್ಕಲ್. ಇದು ಈ ರೀತಿ ಇಲ್ಲಿ ಬಂದು ದೆನ್ ಇಲ್ಲಿ ಸರ್ಕಲ್ ಬರ್ತೈತಿ. ಸೊ ಈ ರೀತಿ ಇರುವಂತದ ನೋಡ್ರಿ ಆಪ್ಷನ್ ಯಾವ್ದೈತಿ ಅಂತ. ಸೊ ದ ಆಪ್ಷನ್ ಒಂದಪ್ಪ ಅಂದ್ರೆ ಯಾವ್ದು? 4th ಆಪ್ಷನ್. ದ 4th ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ಹೌದಿಲ್ರಿ? ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೊಳ್ತೀನಿ. ಓಕೆ, ಸೊ ರೆಗ್ಯುಲರ್ಲಿ ಅಬ್ಸರ್ವೇಷನ್ ಬಹಳ ಮಾಡ್ಬೇಕ್ರಿ. ಇದ್ರೊಳಗ ಪೇಪರ್ ಕಟ್ಟಿಂಗ, ಪೇಪರ್ ಫೋಲ್ಡಿಂಗ, ಮತ್ತೆ ಈ ವಾಟರ್ ಇಮೇಜ್, ಮಿರರ್ ಇಮೇಜ್. ಓಕೆ, ಇವು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ಸ್. ಈ ವಾಟರ್ ಇಮೇಜ್, ಮಿರರ್ ಇಮೇಜ್, ಪೇಪರ್ ಫೋಲ್ಡಿಂಗ್ ಗೊತ್ತಿತ್ತಂದ್ರೆ ಪೇಪರ್ ಕಟ್ಟಿಂಗ್ ಬಹಳ ಈಸಿಲಿ ಗೊತ್ತಾಕೈತಿ. ಓಕೆ, ಸೊ ನಿಮಗೂ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ಸೊ ಮುಂದೆ ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಓಕೆ, ಸೊ ಇಲ್ಲಿಗೆ ಅಗೇನ್ ಮತ್ತೆ 10 ಪ್ರಶ್ನೆಗಳ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಮುಕ್ತಾಯ ಆಗ್ತದೆ. ಸೊ ದೆನ್ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳನ್ನ ನೋಡೋಣ. ಸೊ ದೆನ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.